ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನಿಲ್ಲಿ ಸೊಪ್ಪು ಮತ್ತು ಕಾಳು ಹಾಕಿ ಒಂದು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾವು ಮುದ್ದೆಗೆ ಅಥವಾ ಬರೀ ರೈಸ್ ಇದೆ ಅಂತಂದರೆ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ಏನಾದರೂ ಹಸಿ ಕಾಳುಗಳನ್ನ ನೆನೆಸ್ಕೊಂಡಿದ್ದು ಸ್ವಲ್ಪ ಸೊಪ್ಪಿದೆ ಅಂದರೆ ಈ ಸಾಂಬಾರನ್ನ ಟ್ರೈ ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಈ ಸಾಂಬಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ನಾನಿಲ್ಲಿ ಒಂದು ಹಿಡಿಯಷ್ಟು ಅರವೆ ಸೊಪ್ಪು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲಷ್ಟು ಹಸಿ ಕಾಳು, ಅಂದರೆ ಇದು ಓವರ್ ನೈಟ್ ಸೋಕ್ ಮಾಡಿರೋದು. ಇದರಲ್ಲಿ ಹೆಸರು ಕಾಳು, ಕಡಲೆಕಾಳು ಮತ್ತು ರಾಜ್ಮಾ ಬೀನ್ಸು ಜೊತೆಗೆ ಅಲಸಂದೆ ಕಾಳು ಇದೆ. 1 ಬೌಲ್ ಕಾಳು, ಇದು ನೆನೆಸಿ 1 ನೈಟ್ ಫುಲ್ ಓವರ್ ನೈಟ್ ಸೋಕ್ ಮಾಡಿರೋದು. ಮತ್ತು ಇಲ್ಲಿ 1 ಗೋಲಿ ಗಾತ್ರದ ಹುಣಸೆ ಹಣ್ಣು. ಈ ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ನೆನೆ ಹಾಕಿದ್ದೀನಿ ಕ್ಲೀನ್ ಮಾಡಿಕೊಂಡು. ತಣ್ಣೀರಲ್ಲಿ ಹಾಕಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ, ಬಿಸಿನೀರಾದರೆ ನೀಟಾಗಿ ನುಣ್ಣಗಾಗುತ್ತೆ ಖಾರದಲ್ಲಿ ಅಂತ ಬಿಸಿನೀರಲ್ಲಿ ನೆನೆಸಿದ್ದೀನಿ. ಜೊತೆಗೆ ಸಾಂಬಾರು ಖಾರಕ್ಕೆ 1 ಬೌಲ್ ತೆಂಗಿನಕಾಯಿ, ರುಚಿಗೆ ಉಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಕೊತ್ತಂಬರಿನ ತೊಳೆದು ಕ್ಲೀನ್ ಮಾಡಿಟ್ಟಿರೋದು. ಒಗ್ಗರಣೆಗೆ 1 ಈರುಳ್ಳಿ, ಜೊತೆಗೆ ರುಚಿಗೆ ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಬೆಳ್ಳುಳ್ಳಿ, 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಜೊತೆಗೆ 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಇದು ಸಾಂಬಾರು ಪುಡಿ. ಇದು ಮನೆಯಲ್ಲೇ ಮಾಡಿರೋವಂಥದ್ದು. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕುಕ್ಕರ್ ತೊಗೊಂಡು ಅದಕ್ಕೆ ಈ ಹಸಿ ಕಾಳುಗಳನ್ನ ಸೇರಿಸಿ ತೊಳೆದು ಕ್ಲೀನ್ ಮಾಡಿಟ್ಟಿದ್ದಂಥ 1 ಹಿಡಿ ಸೊಪ್ಪೇನಿತ್ತು ಅದನ್ನು ಸೇರಿಸ್ತಾ ಇದ್ದೀನಿ. ಈ ಕಾಳು ಮತ್ತು ಸೊಪ್ಪನ್ನು ಬೇಯಿಸ್ಕೋಬೇಕು. ಸೊ ಇದಕ್ಕೆ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ನಾನಿಲ್ಲಿ 1 ದೊಡ್ಡ ಕಪ್ಪಲ್ಲಿ 1.5 ಕಪ್ಪಷ್ಟು ನೀರು ಸೇರಿಸಿದ್ದೀನಿ. ಸೊ ಇಷ್ಟಾಗಿದೆ. ಇದಕ್ಕೆ ನಾನಿಲ್ಲಿ ಖಾರಕ್ಕೆ ಹಾಕೋಕ್ಕೆ ಅಂತ ಇಟ್ಕೊಂಡಿದ್ದಂಥ ಖಾರದ ಪುಡಿ 2 ಟೇಬಲ್ ಸ್ಪೂನ್ ಕಂಪ್ಲೀಟ್ ಖಾರದ ಪುಡಿ, ಮತ್ತು ನಾನು ಸಾಂಬಾರಿಗೆ ಕಲ್ಲುಪ್ಪು ಬಳಸ್ತಾ ಇದ್ದೀನಿ, ಅಂದರೆ ದಪ್ಪ ಉಪ್ಪು ಬಳಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು, ಈ ಸ್ಪೂನ್ ಚಿಕ್ಕದಿದೆ ಸೊ ನಾನು ಅದಕ್ಕೆ ಟೇಬಲ್ ಸ್ಪೂನ್ ಲೆಕ್ಕಕ್ಕೆ ಹೇಳ್ತಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ದಪ್ಪ ಉಪ್ಪು. ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕಿಸ್ಬೇಕು. ಅದು ಇವಾಗ 2 ವಿಸಿಲ್ ಆಗೋ ಅಷ್ಟೊತ್ತಿಗೆ ನಾವು ಇವಾಗ ಸಾಂಬಾರಿಗೆ ಖಾರ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾನು ತೊಗೊಂಡಂಥ 1 ಬೌಲ್ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಸಾಂಬಾರು ಪುಡಿ, ಜೊತೆಗೆ ಈ ಹುಣಸೆಹಣ್ಣು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಕಂಪ್ಲೀಟ್ ಹುಣಸೆಹಣ್ಣು ಅದಕ್ಕೆ ಹಾಕ್ಕೋಬೇಕು. ಹಾಕಿ ಇದನ್ನು ರುಬ್ಕೊಂಬರೋಣ. ಇದಿವಾಗ ಸೊಪ್ಪು ಕಾಳು ಕೂಡ ಬೆಂದಿದೆ, ಜೊತೆಗೆ ಖಾರ ಕೂಡ ರೆಡಿಯಾಗಿದೆ. ಸೊ ಇದನ್ನು ಒಗ್ಗರಣೆ ಮಾಡೋಣ. ನಾನಿಲ್ಲೊಂದು ಪಾತ್ರೆ ಇಟ್ಟು ಅದಕ್ಕೆ ಸ್ಟವ್ ಆನ್ ಮಾಡಿ ಎಣ್ಣೆ ಹಾಕ್ತಾ ಇದ್ದೀನಿ. ಸೊ ಇದು ಎಣ್ಣೆ ಸ್ವಲ್ಪ ಕಾಯಬೇಕು. ಸೊ ಈ ಕಾದಿರೋ ಎಣ್ಣೆಗೆ 1/2 ಟೇಬಲ್ ಸ್ಪೂನ್ ಸಾಸಿವೆ, 1/2 ಟೇಬಲ್ ಸ್ಪೂನ್ ಜೀರಿಗೆ, 10 ಹೆಸರು ಕರಿಬೇವು, ಕಟ್ ಮಾಡಿಟ್ಟಿದ್ದಂಥ 1 ಈರುಳ್ಳಿ ಸೇರಿಸಿ ಚೆನ್ನಾಗಿ ಮಾಗಿಸ್ಕೋಬೇಕು. ಸೊ ಈರುಳ್ಳಿ ಸ್ವಲ್ಪ ಕೆಂಪಗಾಗಲಿ. ಈರುಳ್ಳಿ ಕೆಂಪಗಾಗಿದೆ. ಇವಾಗ ಇದಕ್ಕೆ ಬೇಯಿಸಿಟ್ಟಿದ್ದಂಥ ಸೊಪ್ಪು ಮತ್ತು ಕಾಳು ಸೇರಿಸ್ತಾ ಇದ್ದೀನಿ. ಇದಕ್ಕೆ ರುಬ್ಬಿಟ್ಟಿದ್ದಂಥ ಖಾರ ಕೂಡ ಸೇರಿಸ್ಕೋಬೇಕು. ಸೊ ಇದು ಖಾರ ಸೇರಿದ್ಮೇಲೆ ಸಾಂಬಾರು ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಜಾರಲ್ಲಿರೋ ಖಾರ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ಇದಕ್ಕೆ ತೊಳೆದು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಇದು ನೀಟಾಗಿ 1 ಕುದಿ ಬರೋವರೆಗೂ ಸಾಂಬಾರನ್ನ ಕುದಿಸ್ಕೋಬೇಕು. ಮೇ ಬಿ 4 to 5 ಮಿನಿಟ್ಸಲ್ಲಿ ಕುದ್ಬಿಡುತ್ತೆ. ಇದು ಪೂರ್ತಿ ಜಾಸ್ತಿ ಹೈ ಫ್ಲೇಮಲ್ಲೂ ಕುದಿಸ್ಬಾರ್ದು. ಸೊ ಆದಷ್ಟು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿದ್ರೆ
ಖಾರದ ಹಸಿ ವಾಸನೆ ಹೋದರೆ ಸಾಂಬಾರು ರುಚಿ ಇರುತ್ತೆ. ಸೊ ಇದಕ್ಕೆ ಬೇಕಂದರೆ ನಾವು ಇದ್ರ ಜೊತೆಗೆ ಒಂದು ಆಲೂಗಡ್ಡೆ ಕೂಡ ಸೇರಿಸ್ಕೋಬೋದು, ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನೀಗ ಸದ್ಯ ಕಾಳು ಮತ್ತು ಸೊಪ್ಪಷ್ಟೇ ಹಾಕಿ ಮಾಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ. ಸೊ ಇದನ್ನು ನಾನು ಸರ್ವ್ ಮಾಡೋಣ. ನಾನಿಲ್ಲಿ ರೈಸ್ ಜೊತೆ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ. ಮುದ್ದೆ ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ಸೊ ಇವತ್ತಿನ ರೆಸಿಪಿ ಬಂದು ಕಾಳು ಮತ್ತು ಸೊಪ್ಪಿನ ಸಾಂಬಾರು. ಸೊ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ ತಿಳಿಸಿ. ಸೊ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.